ಲಿಸ್ನಿಂಗ್ ಎಬಿಲಿಟಿ, ಕಾನ್ಸಂಟ್ರೇಟಿಂಗ್ ಎಬಿಲಿಟಿ ಮತ್ತು ಲ್ಯಾಕ್ಟೇಷನ್, ಇದೆಲ್ಲವಕ್ಕೂ ಒಂದು ರಾಗ ಇದೆ, ಅದಕ್ಕೊಂದು ಆಹಾರ ಪದ್ಧತಿ ಇದೆ. ಇದರ ಬಗ್ಗೆ ಡಾಕ್ಟರ್ ಖಾದರ್ ಸರ್ ಏನು ಹೇಳ್ತಾರೆ ಅಂತ ಕೇಳೋಣ. ನಿಮ್ಮೆಲ್ಲರಿಗೂ ಮನಸ್ಸು ಒಂದು ಥರ ನೆಮ್ಮದಿಯನ್ನು ತಂದುಕೊಡುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಷ್ಟೇ ಅಲ್ಲದೆ ಈ ಪಾಶ್ಚಾತ್ಯ ಅಂಧಾನುಕರಣದಿಂದ ನಮಗೆ ತುಂಬ ದ್ರವ್ಯ ಪ್ರಪಂಚಕ್ಕೆ ಅಂಟುಕೊಂಡಿದ್ವಿ. ಈ ದ್ರವ್ಯಾತೀತ ಪ್ರಪಂಚದ ಅಂದರೆ ಕಣ್ಣಿಗೆ ಕಾಣಿಸ್ದೇ ಇರೋದು, ಕಿವಿಗೆ ಕೇಳಿಸ್ದೇ ಇರೋದು, ಮೂಗಿಗೆ ವಾಸನೆ ಬರದೇ ಇರೋದು, ಮನಸ್ಸಿಗೆ ತೋಚದೇ ಇರೋದು, ಈ ರೀತಿ ಆಯಾಮಗಳಿವೆ ಅನ್ನುವುದು ನಾವು ಮರೆತು ಹೋಗಿದ್ದೀವಿ. ಆ ಆಯಾಮಗಳಲ್ಲೂ ನಮಗೆ ಗೊತ್ತಿಲ್ಲದೆ ನಮ್ಮ ಜೀವನ ನಡೀತಾ ಇದೆ ಅನ್ನೋದನ್ನು ನಮ್ಮ ಹಿಂದೆ ಹಿರಿಯರು ಹೇಳ್ತಾನೆ ಬಂದಿದ್ದಾರೆ. ಅದಕ್ಕೆ ಗೊತ್ತಿಲ್ಲದ್ದನ್ನು ದೇವ್ರಿಗೆ ಗೊತ್ತು ಅಂತ ಹೇಳ್ತಾಯಿದ್ರು. ಅಂದರೆ ನಮ್ಮ ಈ ಇಂದ್ರಿಯ ಗ್ರಾಹ್ಯಾತೀತವಾದ ವಿಷಯಗಳು ತುಂಬ ಇವೆ ಅನ್ನೋದನ್ನು ಆ ದೇವ್ರಿಗೆ ಗೊತ್ತು ಅನ್ನೋ ಒಂದು ಪದದಲ್ಲಿ, ದೇವರೇ ಅನ್ನೋ ಒಂದು ಪದದಲ್ಲಿ, ಆ ಶಬ್ದದಲ್ಲಿ ನಮ್ಮನ್ನು ನಾವು ನೆಮ್ಮದಿ ಕಡೆಗೆ ಹೋಗ್ತಾ ಇದ್ದಿದ್ದು, ಆ ರೀತಿ ಮನೋವಿಕಾಸವನ್ನು ಮತ್ತು ಪ್ರಜ್ಞೆಯನ್ನು, ಕಾನ್ಸಂಟ್ರೇಷನ್ ಅಂದರೆ ಧ್ಯಾನ, ಒಂದು ಕಡೆ ಗಮನ ಇಟ್ಟು ಕೇಳುವುದನ್ನು ಅಥವಾ ಕೆಲಸವನ್ನು ನಿಮಗ್ನರಾಗಿ ಮಾಡುವುದನ್ನು ನಾವು ಇತ್ತೀಚಿನ ದಿನಗಳಲ್ಲಿ ಕಳೆದುಕೊಳ್ತಾ ಇದ್ವಿ. ಎಷ್ಟು ಮಟ್ಟಕ್ಕೂ ಆಗಿದೆ ಅಂದರೆ, ತಾಯಿ ತನ್ನ ಮಗುವಿಗೆ ಹಾಲು ಉಣಿಸುವುದನ್ನು ಅತಿ ಅದ್ಭುತವಾದ ಪ್ರಕ್ರಿಯೆ, ಸಹಜವಾಗಿ ನಡೆಯಬೇಕಾದ ಪ್ರಕ್ರಿಯೆಯನ್ನೂ ತನ್ನ ಮನಸ್ಸಿನಿಂದ ದೂರ ತಳ್ಳಕ್ಕೆ ಶುರು ಮಾಡಿತ್ತು. ಈ ಎಲ್ಲ ಅಂಶಗಳನ್ನು ಒಳಗೊಂಡು ಒಂದು ಅದ್ಭುತವಾದ ರಾಗ ಇದೆ. ಇನ್ಫ್ಯಾಕ್ಟ್ ಇದಕ್ಕೊಂದು ಸಣ್ಣ ಕತೆ ಹೇಳ್ತೀನಿ. ಕೃಷ್ಣ ಬೆಳಗ್ಗೆ ಎದ್ದು ಇಲ್ಲನ್ ಗೋವಿನ ಊದುದು, ಅವಾಗ ಹಸುಗಳೆಲ್ಲ ಹಾಲು ತಮ್ಮ ಕರುಗಳಿಗೆ ಸರಾಗವಾಗಿ ಕೊಡತಕ್ಕಂಥದ್ದು. ಸೊ ಒಂದೊಂದು ದಿವಸ ಕೃಷ್ಣ ಆ ಸಮಯದಲ್ಲಿ ಎದ್ದು ರಾಗ ಹಾಡಲಿಲ್ಲ ಅಂದರೆ ಕರುಗಳು ಕಾಯ್ತಾ ಇದ್ವಂತೆ, ಹಾಲು ಸರಿಯಾಗಿ ಕೊಡ್ತಾ ಇಲ್ಲ ತಾಯಿ ಅಂತ. ಇದೇ ಕಥೆ ಮುಂದಕ್ಕೆ ವರೆಸೆ 10-11 ಗಂಟೆ ಆಯಿತು. ಕೃಷ್ಣ ಹಸುಗಳೆಲ್ಲ ಕರ್ಕೊಂಡು ಹೋಗಿದ್ದಾನೆ ಗೋವರ್ಧನಗಿರಿ ದತ್ತ. ಇದ್ದಕ್ಕಿದ್ದಂಗೆ ಒಂದು ಮಗುಗೆ ತೊಂದರೆ ಆಯಿತು. ಆ ಮಗುನ ತಾಯಿ ಕರ್ಕೊಂಡೋಗಿ ಆವಾಗ ಆಯುರ್ವೇದ ಪಂಡಿತರ ಹತ್ರ ತೋರಿಸಿದ್ರೆ, ನೋಡಮ್ಮ, ನಾನು ಘಾಟಾಗಿ ಖಾರವಾಗಿ ಒಂದು ಚೂರ್ಣ ರೆಡಿ ಮಾಡಿದ್ದೀನಿ, ಇದನ್ನು ನಿಮ್ಮ ಮಗುಗೆ ಬಾಯಿಗೆ ಹಾಕಿದ್ರೆ ಅವ್ರು ತಡ್ಕೊಳ್ಳೋದಿಲ್ಲ, ಹಾಲು ತಗೊಂಬನ್ನಿ, ಸ್ವಲ್ಪ ರಂಗರಿಸಿ ಅದು ಔಷಧಿಯಾಗಿ ಕೊಡ್ತೀನಿ ಅಂತ ಹೇಳಿದೆ. ಸೊ 11 ಗಂಟೆ 12:15 ಆಗಿದೆ. ಆಲ್ರೆಡಿ ಆ ಟೈಮ್ಗೆ ಹಾಲು ಇರೋದಿಲ್ಲ. ಆವಾಗ ಫ್ರಿಡ್ಜ್ಗಳು ಇರಲಿಲ್ಲ ಹಾಲನ್ನು ಇಟ್ಕೊಳ್ಳೋಕ್ಕೆ. ಹಾಲು ಒಂದು ಅಸ್ಥಿರ ಅದ್ಭುತವಾದ ಪದಾರ್ಥ. ಅದು ತಾಯಿ ಸ್ತನದಿಂದ ನೇರವಾಗಿ ಮಗು ಬಾಯಿಗೆ ಹೋಗಬೇಕಾದ ಪದಾರ್ಥ ಅದು. ಸೊ ಆದ್ದರಿಂದ ಹಾಲು ಇರಲಿಲ್ಲ. ಸೊ ಹಾಲು ಬೇಕಂದರೆ ಹಸು ಹತ್ರ ಹೋಗಬೇಕು. ಓಡ್ಕೊಂಡು ಹೋಗಿದ್ದಾಳೆ. ಕೃಷ್ಣ ಮೇಲೆ ಕೂತ್ಕೊಂಡು ನಿದ್ದೆ ಮಾಡ್ತಾ ಇದ್ದಾನೆ. ಹಸುಗಳು ತಿಂತಾ ಇವೆ, ಹುಲ್ಲನ್ನು ಮೇಯ್ತಾ ಇವೆ. ಹೋಗಿ ಕೃಷ್ಣನ ಕೇಳ್ಕೊಳುತ್ತೆ ತಾಯಿ, ಸರ್ ನನಗೆ ಹಾಲು ಬೇಕಪ್ಪ ಕೃಷ್ಣ ಅಂದರೆ, ಈಗ ಎಲ್ಲಿಂದ ಬರುತ್ತೆ ಅಮ್ಮ, ಬೆಳಗ್ಗೆ ಆಗೋಯ್ತು ಹಾಲು ಕೊಟ್ಟಿದ್ದೆಲ್ಲ, ಈಗ ಇರೋದಿಲ್ಲ ಅಂತ ಹೇಳೋದು. ಇಲ್ಲ ನನ್ನ ಮಗು ಹಿಂಗಾಗಿದೆ ಅಂತ ಮತ್ತೆ ಕೇಳಿದಾಗ ಕೃಷ್ಣ ಒಂದು ಏನೋ ಒಂದು ಮಾಡಬೇಕಲ್ಲ. ಕೃಷ್ಣ ಈಸ್ ಆಲ್ವೇಸ್ ನೋನ್ ಟು ಡೂ ಆಲ್ ಕೈಂಡ್ಸ್ ಆಫ್ ಟ್ರಿಕ್ಸ್. ಸೊ ಇದಕ್ಕಿದ್ದಂಗೆ ಅವನಿಗೆ ಮೋಹನ ರಾಗ, ಅದೇ ಭೂಪಾಲ್ ರಾಗ ಜ್ಞಾಪಕ ಬಂತು. ಯಾಕೆ ಬೆಳಗ್ಗೆ ಎದ್ದು ಹಾಡೋದು ಅದು. ಸೊ ಹಿ ಸ್ಟಾರ್ಟೆಡ್ ಪ್ಲೇಯಿಂಗ್ ವಿತ್ ಹಿಸ್ ಫ್ಲೂಟ್. ಅವಾಗ ಹಸುಗಳೆಲ್ಲ ಬೆಳಗ್ಗೆ ಆಯ್ತೇನೋ ಅಂತ ಹಾಲು ಕೊಡೋಕ್ಕೆ ಒಂದು ಹಾಲು ಸೋರಿಸಿದ್ರಂತೆ. ಅದಷ್ಟಕ್ಕೆ ಅದೇ ಸೋರು ಬಂತು. ಸೊ ಆ ತಾಯಿ ಹಾಲು ಇಟ್ಕೊಂಡು ಹೋಗಿ ಆ ಮಗುಗೆ ಕೊಟ್ಟು ವಾಸಿ ಮಾಡಿದ್ದಾಯಿತು. ಆದರೆ ಇಷ್ಟರಲ್ಲಿ ಇನ್ನೊಂದು ಮೋಸ ನಡೆದೋಯ್ತು. ಸೂರ್ಯನಿಗೆ ಆ ಹಾಡು ಕೇಳಿದ ಬೆಳಗ್ಗೆ ಆಯ್ತೇನೋ ಅಂತ ಹೋಗಿ ಬೆಳಗ್ಗೆ ಈ ಕಡೆಗೆ ಬಂದಿದ್ದಾನೆ ಅಂತ ದಿಗಂತ.
ಯಾಕಯ್ಯ ಹಂಗಾಗಿದೆ ಅಂತ ಮತ್ತೆ ಗೋವಿ ತಗೊಂಡು ಅಂದಾಗಿ ಇದೆಲ್ಲ ನಡೆದಿದ್ದು ಕಥೆ. ಅಂದರೆ ಆ ರಾಗಕ್ಕೆ ಅಷ್ಟು ಅದ್ಭುತವಾದ ಗುಣ ಇತ್ತು. ಅಂದರೆ ನಮ್ಮ ದೇಹದಲ್ಲಿ ಆ ಜೀವರಾಸಾಯನಿಕ ಕ್ರಿಯೆಗಳನ್ನು ಮತ್ತೆ ಒಮ್ಮೆ, ಅಂದರೆ ಅಸಂದರ್ಭವಾಗಿ ಕಾಲ ಅದಾಗದೇ ಇದ್ರೂ ಇಂಥ ಅದ್ಭುತವಾದ ಕಥೆಗಳು ನಮ್ಮ ಹಿಂದಿನ ಪುರಾಣಗಳಲ್ಲಿವೆ. ಅಷ್ಟೇ ಅಲ್ಲ, ಇವತ್ತಿಗೂ ಈ ಬಾಲಿಂತರು ಈಗ ಹಾಲು ಕೊಡೋದು ಕಮ್ಮಿಯಾಗಿದೆ, ಹಾಲು ಬರ್ತಾ ಇಲ್ಲ ಅನ್ನೋ, ಯಾಕಂದರೆ ನಮ್ಮ ಗಮನ ಧ್ಯಾನ ಇಲ್ಲದೆ ಇರೋದರಿಂದ ಈ ಕಥೆ ನಡೀತಾ ಇದೆ. ಅದಕ್ಕೆ ಪೂರಕವಾಗಿ ಆಹಾರ ಪದಾರ್ಥಗಳಲ್ಲಿ ನಾವು 15 ವರ್ಷದಿಂದ ಕಂಡುಹಿಡ್ಕೊಂಡಿದ್ದು ಸಜ್ಜೆ, ಸಾಮೆ, ಆರ್ಕ, ಊದಲು, ಈ ಧಾನ್ಯಗಳು ತುಂಬ ಅದ್ಭುತವಾಗಿ ಹಾಲನ್ನು ಹೆಚ್ಚಾಗಿ ಉತ್ಪಾದನೆ ಮಾಡ್ತವೆ. ಅದರಲ್ಲಿ ಬೆಳ್ಳುಳ್ಳಿ ತಿನ್ನೋರಿಗೆ, ನೀವು ರೆಗ್ಯುಲರಾಗಿ ಬೆಳ್ಳುಳ್ಳಿ ತಿಂತಾಯಿದ್ದೀರಾ ಅಂದರೆ ಬೆಳ್ಳುಳ್ಳಿ ತಿಂದರೆ ಹಾಲು ಸರಿಯಾಗಿ ಬರೋದಿಲ್ಲ. ಅದೇ ನೀವು ಹಿಂಗು ತಿಂತಾ ಇದ್ದವ್ರಿಗೆ, ಸೊ ಹಿಂಗು ತಿನ್ನೋರು ಬೆಳ್ಳುಳ್ಳಿ ತಿನ್ನಬೇಕು, ಬೆಳ್ಳುಳ್ಳಿ ತಿಂತಾ ಇದ್ದವರು ಹಿಂಗು ತಿನ್ನಬೇಕು. ಅಂದರೆ ನಮ್ಮ ದೇಶದಲ್ಲಿ ಕೆಲವು ಅಭ್ಯಾಸಗಳು ಬಂದಿವೆ. ಬ್ರಾಹ್ಮಣರು ಬೆಳ್ಳುಳ್ಳಿ ತಿನ್ನೋದಿಲ್ಲ, ಹಿಂಗು ತಿಂತಾರೆ, ಬೆಳ್ಳುಳ್ಳಿ ತಿನ್ನೋರು ಹಿಂಗು ತಿನ್ನೋದಿಲ್ಲ ಅಂತ. ಸೊ ನೀವು ಬಾಲಿಂತರಾದಾಗ ಆ ಬದಲಾವಣೆಗಳನ್ನು ಮಾಡಿಕೊಳ್ಳ್ರಿ. ಅಂದರೆ ಬ್ರಾಹ್ಮಣರು ಬೆಳ್ಳುಳ್ಳಿ ತಿನ್ನಿರಿ, ಬೇರೆಯವರು ಹಿಂಗು ತಿನ್ನಿರಿ, ಹಾಲು ಅದಷ್ಟಕ್ಕದೇ ಹೆಚ್ಚಾಗಿ ಬರ್ತವೆ. ಇದರ ಜೊತೆಗೆ ಸಬ್ಸಿಗೆ ಸೊಪ್ಪುಗಳಲ್ಲಿ ಅತಿ ಉತ್ತಮವಾದದ್ದು. ನೀವು ಈ ಲ್ಯಾಕ್ಟೇಷನ್ ಮೆಡಿಕೇಷನ್ಸ್ ಎಲ್ಲ ತಗೊಂಡ್ರೆ ಬೇರೆ ಕಾಯಿಲೆಗಳು ಬರ್ತವೆ, ಈ ಸ್ಟೆರಾಯ್ಡ್ಸು ಇದು ಅದು ಬರ್ತಾರೆ. ಸೊ ಸಹಜವಾಗಿ ಸಿಗ್ತಾ ಇರ್ತಕ್ಕಂಥ ಪದಾರ್ಥಗಳಲ್ಲೇ ನಮ್ಮ ಆರೋಗ್ಯ ಇದೆ. ಎಂಥ ಸಂದರ್ಭಗಳಲ್ಲೂ, ಅಂದರೆ ನಿಮ್ಮ ಕಾನ್ಸಂಟ್ರೇಷನ್, ಅಂದರೆ ಮಗು ಹಾಲು ಕುಡಿತಾ ಇದ್ದಾಗ ತಾಯಿ ತಲ್ಲೀನರಾಗಿರಬೇಕು. ಆವಾಗ ನಿಜವಾದ ಹಾಲು, ಅರ್ಥಪೂರ್ಣವಾದ ಆರೋಗ್ಯಕರವಾದ ಹಾಲು ನಿಮ್ಮ ಮಗು ಬಾಯಿಗೆ ಸಿಗುತ್ತೆ. ಹಾಲನ್ನು ಫ್ರಿಡ್ಜಲ್ಲಿ ಇಟ್ಕೊಂಡು ಪ್ಲಾಸ್ಟಿಕ್ ಡಬ್ಬಗಳಲ್ಲಿ ತಂದು ಪ್ಲಾಸ್ಟಿಕ್ ಬಾಟಲ್ಗೆ ಹಾಕಿ ಪ್ಲಾಸ್ಟಿಕ್ ನಿಪ್ಪಲ್ಸ್ ಹಾಕಿ ನಿಮ್ಮ ಮಕ್ಕಳ ಬಾಯಿಗೆ ಹಾಕಿದ್ರೆ ನಿಮ್ಮ ಮಕ್ಕಳು ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಬೆಳೆಯೋಕ್ಕೆ ಶುರು ಮಾಡ್ತಾರೆ. ಸೊ ಸಹಜವಾಗಿ ಹಾಲು ಬರ್ತಕ್ಕಂಥ ಅದ್ಭುತವಾದ ರಾಗ ಹಿಂದಿನ ಕಾಲದಿಂದ ಕೃಷ್ಣನಿಂದ ಸಿಗ್ತಾ ಇರೋದು. ಸರಿ ಗ ಪ ಧ ಸಾ ಧ ಪ